ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಭಾರ್ಗವಿ LLB ಸಂಚಿಕೆಯಲ್ಲಿ ಮುಂದೆ ಏನಾಗುತ್ತೆ ಅಂತ ಹೇಳಿ ತಿಳಿದುಕೊಳ್ಳೋಣ ಬನ್ನಿ. ಸಂಚಿಕೆ ಆರಂಭದಲ್ಲಿ ಗಂಡ ಅರ್ಜುನ್ ಸಾವು ಬದುಕಿನ ನಡುವೆ ಹೋರಾಡುತ್ತಿರುವುದನ್ನು ಕಂಡು ಭಾರ್ಗವಿ ತೀವ್ರವಾಗಿ ನೊಂದುಕೊಂಡು ದೇವರ ಮೊರೆ ಹೋಗುತ್ತಾಳೆ. ದುಷ್ಟ ಸಂಹಾರಕ್ಕಾಗಿ ಕಾಳಿ ಚಾಮುಂಡಿಯ ಅವತಾರ ತಳೆದಂತೆ ತನ್ನ ಗಂಡ ಮತ್ತು ಮಾವ JP ಪಾಟೀಲ್ನನ್ನು ಕಾಪಾಡುವಂತೆ ದೇವರೆದುರು ಉರುಳು ಸೇವೆ ಮಾಡಿ ಕಣ್ಣೀರಿಡುತ್ತಾಳೆ. ಭಾರ್ಗವಿಯ ಭಕ್ತಿಗೆ ಮೆಚ್ಚಿದ ಪುರೋಹಿತರು ಪ್ರಸಾದ ನೀಡಿ, ನಿನ್ನ ಗಂಡನ ಪ್ರಾಣಕ್ಕೆ ಯಾವುದೇ ತೊಂದರೆ ಇಲ್ಲ, ಆದರೆ ಮುಂದೆ ಬರುವ ಗಂಡಾಂತರವನ್ನು ಧೈರ್ಯವಾಗಿ ಎದುರಿಸು ಎಂದು ಹರಿಸುತ್ತಾರೆ. ಇದೇ ವೇಳೆ ದೇವಸ್ಥಾನಕ್ಕೆ ಬರುವ ಗಾಯತ್ರಿ ದೇವಿ ಭಾರ್ಗವಿಯನ್ನು ನೋಡಿ, ನಿನ್ನ ಗಂಡ ಹಾಸ್ಪಿಟಲ್ನಲ್ಲಿದ್ದಾನೆ, ನಾಳೆ ಕೋರ್ಟ್ನಲ್ಲಿ JP ಪರ ವಾದ ಮಾಡಲು ಯಾರೂ ಇಲ್ಲ, JP ಜೈಲಿಗೆ ಹೋಗುವುದು ಗ್ಯಾರಂಟಿ ಎಂದು ಅಹಂಕಾರದಿಂದ ಚುಚ್ಚುತ್ತಾಳೆ. ಅದಕ್ಕೆ ಭಾರ್ಗವಿ, ದುಷ್ಟರು ಯಾವತ್ತೂ ಗೆಲ್ಲಲ್ಲ, ನನ್ನ ಮಾವ ಮತ್ತು ಗಂಡನನ್ನು ನಾನು ಕಾಪಾಡಿಕೊಂಡೇ ತೀರುತ್ತೇನೆ ಎಂದು ಗಾಯತ್ರಿ ದೇವಿಗೆ ಖಡಕ್ ಚಾಲೆಂಜ್ ಹಾಕ್ತಾಳೆ. ಇನ್ನೊಂದೆಡೆ ಹಾಸ್ಪಿಟಲ್ನಲ್ಲಿ ಅರ್ಜುನನ್ನು ಡಿಸ್ಚಾರ್ಜ್ ಮಾಡಲು ಹಣವಿಲ್ಲದೆ ನಿರ್ಮಲಾ ಪಾಟೀಲ್ ಒದ್ದಾಡುತ್ತಾರೆ. ಚರಣ್ನ ಬಳಿ ಸಹಾಯ ಕೇಳಿದಾಗ ಅವನು ಗಾಯತ್ರಿ ದೇವಿಯ ಮಾತಿಗೆ ಮರುಳಾಗಿ ಮನುಷ್ಯತ್ವ ಮರೆತು ಹಣ ನೀಡಲು ನಿರಾಕರಿಸುತ್ತಾನೆ. ಆದರೆ ಅಲ್ಲಿಗೆ ಬರುವ ಜಗನ್ ಅರ್ಜುನನನ್ನು ತನ್ನ ಸ್ವಂತ ಮಗನಂತೆ ನೋಡಿಕೊಂಡು ಡಿಸ್ಚಾರ್ಜ್ ಮಾಡಿಸುವುದಾಗಿ ಜವಾಬ್ದಾರಿ ತೆಕ್ಕೊತಾನೆ. ಆದರೂ ಜಗನ್ ಮನಸ್ಸಿನಲ್ಲಿ JPಯನ್ನು ಜೈಲಿನಲ್ಲೇ ಇಟ್ಟು ಬೇರೇನೋ ಸಾಧಿಸುವ ರಹಸ್ಯ ಪ್ಲಾನ್ ಇರುತ್ತದೆ. ಭಾರ್ಗವಿ ಹಾಸ್ಪಿಟಲ್ಗೆ ಬಂದಾಗ ಅರ್ಜುನ್ ಸಾವಿನ ದವಡೆಯಿಂದ ಪಾರಾಗಿ ಔಟ್ ಆಫ್ ಡೇಂಜರ್ ಆಗಿದ್ದಾನೆ ಎಂದು ತಿಳಿದು ನಿರಾಳಳಾಗುತ್ತಾಳೆ. ಇತ್ತ ಬೃಂದಾ ಕೂಡ ಭಾರ್ಗವಿ ಕೋರ್ಟಿಗೆ ಧರಿಸಲು ಸಾಧ್ಯವೇ ಇಲ್ಲ ಎಂದು ಅವಹೇಳನ ಮಾಡುತ್ತಾಳೆ. ಮತ್ತೊಂದೆಡೆ ಡೆಲ್ಲಿಯಿಂದ ಬಂದ ದೊಡ್ಡ ಲಾಯರ್ RK ಮತ್ತು ಶಕ್ತಿ ಪ್ರಸಾದ್ ಸೇರಿ JP ಪಾಟೀಲ್ನನ್ನು ಕಟ್ಟಿ ಹಾಕಲು ಸಜ್ಜಾಗುತ್ತಾರೆ. ಕೊನೆಯಲ್ಲಿ ಕೋರ್ಟ್ ರೂಮ್ ಡ್ರಾಮಾ ಆರಂಭವಾಗುತ್ತದೆ. JP ಪಾಟೀಲ್ ಬಂದು ಬೋನಿನಲ್ಲಿ ನಿಲ್ಲುತ್ತಾರೆ, ಕಟ್ಕಟೆಯಲ್ಲಿ ನಿಲ್ಲುತ್ತಾರೆ. ಅವರ ಪರವಾಗಿ ವಾದ ಮಾಡಲು ಯಾವುದೇ ಲಾಯರ್ ಬರದೇ ಇದ್ದಾಗ RK ಅಹಂಕಾರದಿಂದ JP ಪರ ವಾದಿಸಲು ಯಾರೂ ಇಲ್ಲ, ಇವನಿಗೆ ತಕ್ಕ ಶಿಕ್ಷೆ ನೀಡಿ ತೀರ್ಪು ಪ್ರಕಟಿಸಿ ಎಂದು ಜಡ್ಜ್ಗೆ ಹೇಳುತ್ತಾನೆ. ಇನ್ನೇನು ಜಡ್ಜ್ ತೀರ್ಪು ನೀಡಬೇಕು ಅನ್ನುವಷ್ಟರಲ್ಲಿ ಕೋರ್ಟ್ ರೂಮಿಗೆ ಭಾರ್ಗವಿ LLB ಕೋಟ್ ಧರಿಸಿ ಮಾಸ್ ಹಾಕಿ ಎಂಟ್ರಿ ಕೊಡುತ್ತಾಳೆ. ಇದನ್ನು ಲೈವ್ ಆಗಿ ವೀಕ್ಷಿಸುತ್ತಿದ್ದ ಗಾಯತ್ರಿ ದೇವಿ ನಿಂತಲ್ಲೇ ತತ್ತರಿಸಿ ಹೋಗುತ್ತಾಳೆ. ಭಾರ್ಗವಿ ತನ್ನ ಮಾವನನ್ನು ಬಿಡಿಸಲು ಗಾಯತ್ರಿ ದೇವಿಯೇ ಅಸಲಿ ಗ್ಯಾಂಗ್ ಎಂಬುದನ್ನು ಸಾಕ್ಷಿ ಸಮೇತ ಕೋರ್ಟಿನಲ್ಲಿ ಹೇಗೆ ನಿರೂಪಿಸುತ್ತಾಳೆ ಎಂಬುವ ಕುತೂಹಲದೊಂದಿಗೆ ಸಂಚಿಕೆ ಮುಕ್ತಾಯವಾಗುತ್ತದೆ. ಹಾಗೆ ಮುಂದಿನ ಸಂಚಿಕೆಗಳಲ್ಲಿ ಏನೇನು ಬದಲಾವಣೆ ಆಗುತ್ತದೆ, ಭಾರ್ಗವಿ ತನ್ನ ಮಾವನನ್ನು ಹೇಗೆ ಕಾಪಾಡಿಕೊಳ್ತಾಳೆ ಅನ್ನೋದು ಮುಂದೆ ನೋಡೋಣ. ಸಂಚಿಕೆ ಮುಂದೆ ಏನೇನು ತಿರುವು ತೆಗೆದುಕೊಳ್ಳುತ್ತೆ ಅಂತ ಹೇಳಿ ಗೊತ್ತಾಗುತ್ತದೆ. ಹೊಸದಾಗಿ ಯಾರು ಚಾನಲ್ ನೋಡ್ತಾ ಇದ್ದೀರಾ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ. ಧನ್ಯವಾದಗಳು.